ಮಗರು ಅಷ್ಟೇ, ಸೊಸೆಯರು ಅಷ್ಟೇ, ಎಲ್ಲ ಒಂದೇ. ಅವ್ರವ್ರ ಅನುಕೂಲಕ್ಕೆ ಸರಿಯಾಗಿದ್ದರೆ ಬೆಲೆ, ಎಲ್ಲಿದ್ರಿಲ್ಲ. ಅವ್ರು ಹೇಳ್ದಂಗೆ ಅವ್ರ ಮನಸ್ಸಿಗೆ ಅನ್ನಿಸ್ದಂಗೆ ನಾನು ಹೇಳಿಬಿಡ್ಬೇಕು. ತಪ್ಪಾದರೂ ಸರಿ ಅನ್ನಬೇಕು, ಸರಿಯಾದರೂ ಸರಿ ಅನ್ನಬೇಕು, ಎಲ್ಲಿದ್ರು ಅಲ್ಲ. ಎಂತ ಮಾಡ, ಹೊಟ್ಟ ನನ್ನ ಹಣೆ ಬರ ಅಂತ ಇವನೇ ಕಾಣಬಾರ್ದ? ಅಷ್ಟು ರೀತಿ ಹೇಳಿ ಹೋಗಿ ಅವನಯ್ಯ ಕೊನೆ ತೆಗಿಯೋಕೆ ಬೇಕು, ಕರ್ಕೊಬರ್ತೀನಿ ಅಂತ ಅಲ್ಲ ಗಾಡಿಗೆ ನಾನು ಹೇಳಿದೆ ಅಂತ ಮಾಡೋಣ. ಹೇಳಿದೆ ಅಂದರೆ ಏನು ಸುಮ್ಮನೆ ಹೇಳೋಣ? ಬರೀ ಮನಗೋಳು ನೋಡೋಕ್ಕಾಗದೆ ಹೆಂಗೆ ಅಂತ ಹೇಳಿದೆ. ನಂಗೆ ಇದು ಮಾಡ್ತಾನೆ, ನೀನು ಹೇಳಿದಕ್ಕೆ ಇದು ಮಾಡಿದೆ ಅಂತ ಸಾಧನ ಕೈಲಿ ಹೇಳ್ಬೇಡ, ಹೇಳಿದ್ರೆ ಇದು ಮಾಡ್ತದೆ ಅಂದಾನೆ. ಈಗ ನೋಡಿದ್ರೆ ಹೇಳಬೇಕಿತ್ತು. ಈಗ ಎಲ್ಲ ಅಣ್ಣನ ಕೈಲಿ ಗಂಡ ಹಂಗೆ ಹಿಂಗೆ ಅಂತ ಹೇಳಿಬಿಡ್ತಾ ಇಲ್ಲ. ಇವನ ಮೇಲೆ ಇವಿಲ್ಲ, ಕಣ್ಣಿಗೆ ಕೈ ಇಟ್ಟಂಗೆ ಮಾತಾಡ್ತಾನೆ. ಇನ್ನು ಮಾತ್ರ ಏನಾರು ಮಾಡ್ಕೊಳ್ಳಿ, ಸುದ್ದಿ ಹೇಳಕ್ಕೆ ಹೋಗಲ್ಲ. ಗೌಡ್ರು ಹೇಳೋದೇನು ಸುಳ್ಳನ? ಅಲ್ಲ ಹೇಳ್ತೀನಿ, ಕಣ್ಣಿದ್ರ ಆ ಥರ ಮುರ್ಕೋತಿರಷ್ಟೊತ್ತಿಗೆ ಏನಾಗ್ತದ ಏನೋ ಇವ ಮೊದಲೇ ಹಾವು ಇದ್ದಂಗೆ ಅದಾವಲ್ಲ ಅಂತ ಮಧ್ಯೆ ಬಾಯಿ ಹಾಕೋದು. ಎದುರು ಹೊಡೆದ್ರೆ ಮಗ ಕೊಟ್ಟು ಮಾತಾಡಲ್ಲ. ಮಗನ ಸುಳ್ಳು ಹೇಳಿ ಕಳ್ಸಿರಿ, ಏನು ಎಂತ ಮಾಡಕ್ಕೆ ಕಳ್ಸಿರಿ? ಎಣ್ಣೆ ಅಂತ ಹೇಳಕ್ಕೆ ಹೋಗಲ್ಲ, ಪ್ರೇಮ ನನ್ನ ಕೆಲಸಕ್ಕೆ ಬಾ ಅನ್ನಕ್ಕೂ ಹೋಗಲ್ಲ, ಬಿಡು ಅನ್ನಕ್ಕೂ ಹೋಗಲ್ಲ. ಏನಾರು ಮಾಡ್ಕೊಳ್ಳಿ. ಹುಳ ನೀನು ಅಜ್ಜೆತ್ಲಾಗ ಹೊತ್ತು ನೋಡ್ದಾನ? ಟಿವಿ ನೋಡೋಕೆ ಬರ್ತೈತು, ಅದಕ್ಕೂ ಬರಲಲ್ಲ. ದರ ಜಳ್ಳಾದಂಗೆ ಆಗಿತ್ತು. ಎತ್ಲಾಗ ಹೊತ್ತು ಹೋಗು ನೋಡಲ್ಲಿ ಮುಲ್ಕಿಂಡದ ಅಂತ ನೋಡ. ಹೋದೆ ಒಂದೇ ನಿಮಿಷ ಹೋದೆ. ಎಂತ ಆಗಿದೆ ಅಂತ ಗೊತ್ತಿಲ್ಲ. ಇಂಥದಂತ ಹೇಳಾರು ಹೇಳ್ತದನ? ಹೇಳೋದು ಇಲ್ಲ. ಮಕ್ಕ ಗಿಡ್ಕೊಂಡಿರ್ತದೆ. ಯಾರೇನು ಅಂತ ಹೇಳ್ಯಾರ ಗೊತ್ತಾಗಬೇಕು. ಒಬ್ಳೊಬ್ಳನ್ನು ಮಾತು ಬೋಳು ತೆಗಿದೆ ಇದ್ರಿ ಅಂತಕ್ಕೆ ನಾನು ಭಾಳ ಹೆಚ್ಚಾಗಿ ಹೋಗ್ಯದ ನಮ್ಮ ಮನೇಲಿ. ಹೋದನ? ಹೋದೆ. ದೇವ್ರೆ, ಅಜ್ಜಿ ಅಂತಕ್ಕೆ ಸುಮ್ಮನೆ ಹೇಳ್ತಾರೆ ಅಂತ ಮಾಡೀನಿ. ಇಲ್ಲಿ ನೋಡಿದ್ರೆ ಊದಿಸಿ ಅಜ್ಜಿ ಬೇಜಾರು ಮಾಡ್ಕೊಂಡು ಮಲಗಿದಲ್ಲ. ಎಂತ ಆಯ್ತು ಅಜ್ಜಿಗೆ? ಅಜ್ಜೆ ಎಂತ ಆತ? ಎಂತಕ್ಕೆ ಹಿಂಗೆ ಬೇಜಾರು ಮಾಡ್ಕೊಂಡು ಮಲ್ಕೊಂಡಿಯಾ? ಎಂತದ ಮಗನೇ, ನೀ ಎಂತಕ್ಕೆ ಬರೋಕ್ಕೆ ಹೋದ ಇಲ್ಲೇ? ಬೇಜಾರು ಅಂತ ಮಾಡ್ಕೊಂಡೆ. ನಾನು ಸುಮ್ಮನೆ ಒಂಥರ ಮೈ ಕೈ ಹೊಳ್ತಾದಂಗೆ ಆತಲ್ಲ, ಬಂದು ಮಲ್ಕೊಂಡೆ. ಹೋಗು, ಇಲ್ಲಿ ಬಂದು ನೀನು ಹಿಂಗೆ ಹೇಳ್ತಾ ಕೂತಿದ್ದು ನೋಡು, ನಿನ್ನ ಅಜ್ಜಿ ಮತ್ತೆ ಏನು ಕೂಗಿ ಎಬ್ಸಕ್ಕದಾರ ಮಾರಯ್ಯ. ಹೋಗು ನೀನು ಅಮ್ಮನ ಹತ್ರ ಹೇಳಾನೆ ಅಜ್ಜಿಗೆ ಉಣ್ಣಕ್ಕೆ ಹೇಳು. ಹೋಗು ಮಗನೆ, ಹೋಗು, ಬೇಜಾರು ಅಂತ ಇಲ್ಲಪ್ಪ. ನೀ ಮಾತಾಡೋದು ನೋಡಿದ್ರೆ ಗೊತ್ತಾಗ್ತದೆ ಹಿಂಗೆ ಬೇಜಾರಾಗಿದೆ ಎಂತಕ್ಕೆ ಅಂತ. ಎಂತ ಆಯ್ತು ಅಜ್ಜಿ? ನಾ ಬೆಳಿಗ್ಗೆ ಸ್ಕೂಲಿಗೆ ಹೋಗ್ತದೆ ಸರಿನೇ ಇದ್ದಲ್ಲ ಬರುತ್ತೆ, ಈಗ ಎಂತ ಆಯ್ತೆ? ಅಮ್ಮ ಅಂತಾರೆ ಹೇಳ್ತಾ? ಎಂತ ಹೇಳ್ತು ಹೇಳು, ನಾನು ಕೇಳ್ತೀನಿ. ಅದು ಬರೀ ಹಿಂಗಿದ್ದೇ ಮಾಡೋದು. ಎಂತ ಹೇಳ್ತಾ ಅಜ್ಜಿ? ಬುಳ, ಎಂತ ಹೇಳಲಿಲ್ಲ ನಿನ್ನಮ್ಮ, ಎಂತ ಹೇಳಲಿಲ್ಲ, ಸುಮ್ಮನಿರು. ಅಲ್ಲಿ ಹೋಗಿ ಮತ್ತೆ ಅಂತಾರೆ ಕೇಂದ್ಗಿಂಡಿಯ ಬೈತದೆ. ಯಾರು ಬೈಯದೆ ಹೆಂಗೆ ಮಕ್ಳಿಗೆ ತಾಯಿಗಳ ಹತ್ರ ಹಂಗೆ ಕೇಳಬಾರ್ದು ಮಗನೇ. ಎಂಥದನ್ನ
ಇದ್ರ ತಗೊಳ್ಬಾರ, ಸುಮ್ಮನಿರ. ನಾನು ಹೇಳಿದ್ನಲ್ಲ ಮೈ ಕೈ ಹೊಡ್ತಾ ಅಂತ. ಬೈದ್ರೆ ಬೈಲಿ, ಬೈಸಿದ್ದೀನಿ. ಸಣ್ಣ ಮಕ್ಕಳು ಹೋಗಿ ಅಂತ ಹೇಳ್ಬಾರ್ದು ಅಂತ ಹೇಳ್ತೀಯ. ಈಗ 15ಕ್ಕಿಂತ ಸಣ್ಣಳಲ್ಲ, ನಿಂಗೆ ಯಾಕೆ ಬೈಬೇಕು? ನಿಂಗೆ ಯಾಕೆ ಬೇಜಾರು ಮಾಡ್ಬೇಕಂದ್ರೆ? ಬಳ್ಳ ತೆಗಿ ಮಾರಾಯ, ಅಟ್ಲಾಗೆ ಹೇಳ್ತಿದ್ದೀನಿ. ನಿನ್ನ ಅಜ್ಜಿ ಎಲ್ಲಾರು ಬಂದು ನೋಡಿದ್ರೆ ಮತ್ತೆ ಕೂಗಕ್ಕೆ ಶುರು ಮಾಡ್ತಾರೆ ಅಂತ. ಹೋಗಿ ಮಗನೆ, ಹೋಗಿ ಅಜ್ಜಿ ಹೋಗು, ನೀವು ಓದೋದು ಬರೆಯೋದೆ ಅಂತಾರೆ, ನೋಡ್ಕೆ ಹೋಗು. ಅಜ್ಜಿ ಗೊತ್ತಾದ್ರೆ ಅನ್ನಕ್ಕೆ ಅಜ್ಜಿನೇ ಹೇಳಿದ್ದು, ಏನು ಅಜ್ಜಿ ಎಂತಕ್ಕೂ ಭಾಳ ಬೇಜಾರಲ್ಲದೆ ಇದು ಎಂಥದ್ದು ಅದ್ರಲ್ಲದೆ ಅಂದ್ರೆ ನಂಗೆ ಗೊತ್ತಿಲ್ಲ. ಅದೇ ಅಂತ ಬೇಜಾರಲ್ಲದೆ ಇದು ಟಿ ವಿನೂ ನೋಡೋಕೆ ಬರಲ್ಲ, ಹೋಗಿ ನೋಡು ಅಂದರು. ಒಂದ್ಸತಿ ಹೇಳೋದಕ್ಕೂ ನಾ ಒಂಚೂರು ಬರೀತಾ ಕೂತಿದ್ದ. ಅವಾಗ ಮತ್ತೆ ಬೈದರು, ಯಾರೋ ಏನೋ ಹೇಳ್ಯಾರ, ಅದಕ್ಕೆ ಗೊತ್ತಾದ್ರೆ ಮತ್ತೆ ಸುಮ್ಮನೆ ಬಿಡಲ್ಲ ನಾನು ಅಂದರೆ ಮತ್ತು ನನಗೂ ಬೈದರು, ಗೊತ್ತೇ ಇಲ್ಲ ಅಂತ. ಅದಕ್ಕೆ ಎದ್ದು ಬಂದೆ ನಾನು. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅಜ್ಜಿ ಬರ್ತಾರೆ, ನೋಡ್ಬೇಕಾರೆ. ಓ ಮಾಯ, ಹಂಗಾರೆ ಹೋಗು, ಹೋಗಿ ಮಗನೆ. ಅಜ್ಜಿ ಸುಮ್ಮನೆ ಮಲ್ಕೊಂಡದೆ ಅಂತ ಹೇಳು, ಮೈಕೈ ಹೊಡ್ತಂತೆ ಅಂತ ಹೇಳು ಮಗನೆ, ಹೋಗು. ಓ, ನಾನು ಅಂಜಲ್ ಮಾಡಿದ್ದೆ, ಅಂದೇರ್ಗುಟ್ಟು ನಂಗೆ ಗೊತ್ತಿಲ್ಲ. ಭಾರತೆ, ಏ ಭಾರತೆ, ಎಂತತೆ ಎಂತಕ್ಕೆ ಹಿಂಗೆ ಮುಲ್ಕೊಂಡಿಯೇ? ಇಲ್ಲ ಪುಣಾತ್ಮ, ಯಾಕೋ ಮೈ ಕೈ ಹೊಡ್ತಾ ಇದ್ದಂಗೆ ಆತು, ಜರಾಗಿರ ಬರ್ತಾವ ಎಂತದ. ಹಂಗಾಗಿ ಸುಮ್ಮನೆ ಬಂದು ಮಲ್ಕೊಂಡೆ. ಎಲ್ಲ ಗಾಳಿಯಲ್ಲಿ ಕೂತ್ಕೊಂಡ್ರೆ ಮತ್ತೆ ಇದಾಗ್ತದೆ ಅಂತ. ನೀ ಎಂತಕ್ಕೆ ಇಲ್ಲಿಗೆ ಬರೋಕ್ಕಾದ್ರೆ ಹೋಗಿ ಉಂಡು ಮಲ್ಕಿಬಾರ್ದ? ಪುಳ್ಳ ಹೋಗ, ಹೋಗಿ ಅಮ್ಮನ ಹತ್ರ ಹೇಳ, ಅಜ್ಜಿಗೆ ಉಣ್ಣಕ್ಕಿಕ್ಕಕ್ಕೆ ಹೇಳ, ಹೋಗ. ನೀನು ಅವೆಲ್ಲ ಪಡ್ಪೋಸಿತನ ಬೇಡ ನೋಡು, ಹೇಳಿನಿ. ನನಗೆ ಹೇಳ್ತದೆ ಮೈ ಕೈ ಹೊಡ್ತಂತೆ. ಎಂತ ಮೈ ಕೈ ಹೊಡ್ತ? ಮಾತ್ರೆ ತಗೋಬೇಕಿತ್ತು, ತಗೊಂಡಿಯಾ? ಯಾರ ಏನೋ ಹೇಳಾಗೇರೆ ನಂಗೆ ಗೊತ್ತಿಲ್ಲನು. ಹಂಗೆ ಅಷ್ಟು ಸುಲಭಕ್ಕಿದ್ದೀನಿ ನಾನಂತ ಲೆಕ್ಕ ಹಾಕಬೇಡ ನೀನು. ಬೆಳಿಗ್ಗೆ ತೋಟಕ್ಕೆ ಹೋಗೋಷ್ಟೊತ್ತಿಗೆ ಗನಾಗಿದ್ದೆ, ಬರೋರೊಳಗೆ ಹಿಂಗೆ ಅಂದರೆ ಮಜ್ಜಂದಿಂದ ನೋಡ್ತಿದ್ದೀನಿ ನಾನು. ಮಕ್ಕಕ್ಕೆ ಮಕ್ಕ ಕೊಟ್ಟು ಮಾತಾಡೋಲ್ಲ, ಸುಮ್ಮನಿದ್ದೀಯ. ನಿನ್ನ ಮಗನ ಕೈಲೂ ಮಾತಾಡಿದ್ ನೋಡ್ಲ. ಯಾರು ಎಂತ ಹೇಳ್ಯಾರಂತ ನೋಡೋದ? ನೀನು ಸೊಸೆ ಹಣ್ಣು ಬಂದವೇನಾರು ಹೇಳೋದಾನೆ. ಅವನು ಮತ್ತೆ ಏನಿಲ್ಲ, ಮನೆಗೆ ಹೋಗಿ ಕೊಳ್ಪಟ್ಟಿ ಕೈ ಕೊಡ್ತೀನಿ. ಮತ್ತೆ ಯಾಂತ ಮಾತಾಡ್ತಿದ್ದ ಅಂತಾನೆ ಗೊತ್ತಾಗ್ತಿರ್ಲ ನಿನ್ನೆಯ. ಅಲ್ಲ, ನಿನ್ನ ಸೊಸೆ ಏನಾರು ಹೇಳ್ತಾ? ಅಣ್ಣ ಬಂದು ಹೋಗ್ಬಿಟ್ನಲ್ಲ, ಅದ್ರ ಮೇಲೆ ಅದಿಲ್ಲ, ನಾನು ಹಿಡಿಯೋರೇ ಇಲ್ಲ ಅಂತ ಲೆಕ್ಕ ಹಾಕಿದೇನ. ಬೋಳು ತೆಗೆದು ಬಿಡ್ತೀನಿ ಒಬ್ಳೊಬ್ಳನ್ನ. ಯಾಂತಕ್ಕೂ ನೀನು ಸ್ವತಂತ್ರ ಹೇಳ್ದೆ ಇದ್ರೆ ಯಾರು ಎಂತ ಹೇಳಿದ್ರೆ? ಎಂತ ಇಲ್ಲ ಪುಣಾತ್ಮ, ಮನೆ ಒಳಗೆ ಮತ್ತೊಂದು ಕೊಂಬು ಇಲ್ಲಿ ಮಾಡಬೇಡಿ. ಹೋಗಿ ಉಣ್ಣಿ ಅಂತೀನಿ. ಯಾಕೆ ಹಿಂಗೆ ಮಾಡ್ತೀರಿ ನೋಡೋಣ? ಪಾರ್ವತಿ, ಸುಮ್ಮನಿರು. ಕೊಂಬೊಯ್ಲ ಇಲ್ಲ, ಎಂಥದೂ ಇಲ್ಲ. ಎಂತ ಕೊಂಬೊಯ್ಲ ಬೇಕು? ಏನು ಎತ್ತ ಅಂತ ಕೇಂದ್ರ ಕೊಡ್ಲೇ ಆಯ್ತಾ? ಬಹುಶಃ ನಿನ್ನ ಮಗನೇ ಏನೋ ಹೇಳಿರ್ಬೇಕು ಅಲ್ಲನೇ. ಅವನಿಗೂ ಅಷ್ಟೇ ಏನು ನೆಂಟು ಬಾವು ಬಂದು ಹೋಗ್ಬಿಟ್ನಲ್ಲ, ಊರ ಹೆಬ್ಬಾಗ ಹೋಗಿದ್ದ ಅವನಿಗೆ. ಎಂಥವ್ರು ಇದು ಮಾಡ್ಕೊಂಡ್ಲೆ, ನಾನು ಹೋಗಿ ಗಲಾಟೆ ಹಾರ್ಸವನಯ್ಯ. ಇಷ್ಟೊತ್ತಾಗಿದೆ ಮಲ್ಕೊಂಡು. ಏನು ಅಡುಗೆ ಮನೇಲೆಲ್ಲ ಹೆಂಡತಿ ಹತ್ರ ಪಂಚಾಯತ್ಗೆ ಅದೇ ಹಿಂಗ್ಸ್ರು ಮೂಳನ ಬಿಸಕ್ಕ ಏನು ಕಮ್ಮಿ ಅದ ನಾವೇನಾರ? ಅಲ್ಲ, ನಿಮಗೇನು ಬಂತಂತ ನೋಡಲಿ ಹಂಗಾರೆ ಹುಡುಗರು ಮಕ್ಕಳು ಎದುರಿಗೆ. ಪುಳ ಹೋಗ, ಓದಕ್ಕೆ ಬರೆಯೋಕೆ ಅಂತಾರೆ, ಅದೇನು ನೋಡ್ಕ. ನಿನ್ನ ಅಮ್ಮನ ಹತ್ರ ಉಣ್ಣಕ್ಕಿಕ್ಕ ಕೇಳ, ಅಜ್ಜಿಗೆ ಉಣ್ಣಕ್ಕಿಕ್ಕ ಕೇಳು, ಹೋಗಿ ಮಗನೆ. ಹೇಳಕ್ಕೆ ಕೇಳಲನ? ಹೋಗ ಅಚ್ಚಿ, ಹೋಗ. ಓದಕ್ಕೆ ಬರೆಯೋಕೆ ಅಂತಾರೆ, ಅದೇನು ನೋಡ್ಕೇಳ. ಹೋಗ, ಉಣ್ಣಕ್ಕಿಕ್ಕಕ್ಕೆ ಹೇಳೋದೇನು ಬೇಡ. ಇದೊಂದು ಅಜ್ಜ
ಇಲ್ಲಿರೋಷ್ಟೊತ್ತಿಗೆ ಇಲ್ಲಿಗೆ ಬಾ ಅಂತ ಹೇಳೋದು ಇವರೇ, ಇಲ್ಲಿರೋಷ್ಟೊತ್ತಿಗೆ ಅಲ್ಲಿಗೆ ಹೋಗು ಅಂತ ಹೇಳೋದು ಇವರೇ. ಅಜ್ಜಿ ಹತ್ರ ಕೂತ್ಕೊಂಡು ಮಾತಾಡೋಕ್ಕೂ ಬಿಡಲ್ಲ. ಎಲ್ಲ ಹಿಂಗಿದ್ದಾರೆ. ಎಲ್ಲ ನಮ್ಮ ಅಮ್ಮನ ದಸೆಯಿಂದನೇ ಆಗೋದು. ಈಗ ಹೋಗಿ ಕೇಳದೆ ಬಿಡಲ್ಲ ನಾನು. ಅಮ್ಮ ಏಮ್ಮ ಭಾರತೆ ಈಗ ಹೇಳು, ಹುಡುಗಾಚಿಗೆ ಹೋದ ಯಾರು ಅಂತ ಹೇಳಿದ್ರ? ಅಲ್ಲ, ನನ್ನ ಕೈಲಿ ಹೇಳ್ದೆ ಇದ್ರೆ ನಂಗೆ ಹೆಂಗೆ ಗೊತ್ತಾಗಕ್ಕೆ? ನಾನು ಒಂದು ಹಿಡಿದು ಕೇಳದೆ ಇದ್ರೆ ಅವ್ರಿಗೆ ಮತ್ತೆ ಸಲಿಗೆ ಆಗಲ್ಲನೆ. ಏನು ಜಗಳ ದಂಬಿ ಹೊಡೆದಾಟಕ್ಕೋತೀನ? ಹಿಂಗೆ ಮಾಡ್ತೀರಲ್ಲ ಮನೆ ಒಳಗೆ ಎಂತ ಅಂತ ಕೇಳೋದಪ್ಪ. ಹಿಡ್ದಾಗಿದ್ದ ಅಷ್ಟು ಮಾಡಬಾರ್ದ? ಅಮ್ಮನೇ ಇಲ್ಲಿದ್ದೀಯಾ? ಅಜ್ಜಿಗೆ ಅಂತ ಹೇಳಿಯ ನೀನು? ಅಜ್ಜಿಗೆ ಅಂತ ಹೇಳಿಯೇ? ಎಂತ ಅಜ್ಜಿ ಹಂಗೆ ಬೇಜಾರು ಮಾಡ್ಕೊಂಡು ಮಲ್ಕೊಂಡಿದೆ? ಹಿಂಗೆ ಎಂತ ಮಾಡ್ತದ ಮಾರತ್ತೆ ಅಜ್ಜಿ? ಹೊಲ್ಲು ಉದುರಿಸ್ಬಿಡ್ತೀನಿ ಜಾಸ್ತಿ ಮಾತಾಡಿದ್ರೆ. ಯಾರೆದ್ರ ನಿಂತು ಮಾತಾಡ್ತಿದ್ದೀನಿ ಅನ್ನೋದು ಗೊತ್ತಾ ನಿಂಗೆ? ನೀ ಯಾರ ನನ್ನ ಕೇಳೋಕ್ಕೆ? ನೀ ಯಾರು ನನ್ನ ಕೇಳೋಕ್ಕೆ? ಅಷ್ಟಕ್ಕೂ ನಾನು ಎಂತ ಹೇಳೀನಿ ಬೇಕತ್ತಲ್ಲ? ಬಂದ್ಬಿಟ್ಟ ಇಲ್ಲಿ ದೊಡ್ಡ ಇದಂಗೆ ಕೇಳೋಕ್ಕೆ. ಹೋಗಿ ನಿನ್ನ ಕೆಲಸ ಎಷ್ಟದೆ ಅಷ್ಟು ನೋಡ್ಕ್ಯ. ಪೆಟ್ಟು ಬೇಡ ಅಂತ ಕಂಡ್ರೆ, ಬೇಕು ಅಂತ ಕಂಡ್ರೆ ಇಲ್ಲೇ ನಿಂತ್ಕೊಂಡು ಹಿಂಗೆ ಮಾತಾಡು. ನಂಗೆ ಹಿಂಗೆ ಬೈತೀಯಲ್ಲ, ಸಣ್ಣವ ಕೇಳಬೇಡ ಹೋಗು ಅಂತ ಹೆದರ್ಸಿ ಕಳಿಸ್ತೀಯ. ಈಗ ಬರ್ತಾರೆ ನೋಡು, ದೊಡ್ಡರೆ ಬರ್ತಾರೆ, ಅಜ್ಜಿ ಬರ್ತಾರೆ. ಈಗ ಅಲ್ಲಿ ಹೋಗಿ ಕೇಳ್ತಾ ಕೂತಾರೆ ಅಜ್ಜಿ ಹತ್ರ, ಯಾಕೆ ಬೇಜಾರಲ್ಲಿದ್ದೀಯ, ಏನಾಗಿದೆ, ಯಾರು ಅಂತ ಹೇಳ್ಯಾರೆ ಅಂತ. ಅಜ್ಜಿ ಏನಾರು ಹೇಳಿ ಬರ್ತಾರೆ ನೋಡು ಅಜ್ಜ. ಅವರಿಗೂ ಹಿಂಗೆ ಹೇಳ್ತೀಯ ನೀ ಯಾರು ನನ್ನ ಕೇಳಕ್ಕೆ ಅಂತ? ನೋಡ್ತೀನಿ ತಡಿ, ಆವಾಗ ನೋಡಿದ್ರೆ ಹಿಂಗೆ ಮಾಡ್ತದೆ. ಏಯ್ ಪುಳ್ಳ, ಎಂತ ಹೇಳ್ತಿದ್ದೀಯಲ್ಲ? ಯಾರಿಗೆ? ನಿನ್ನ ಅಮ್ಮಗೆ ನಿಂತ್ಕೊಂಡು ಎದುರುತ್ರ ಕೊಡ್ತಾ ಇದ್ದೀಯಾ? ಎರಡು ಬಾರಿಸಿದ್ರು ನೋಡ್ತೀನಿ ಈಗ ಹೆಂಗೆ ಆಗ್ಬೇಕಂತ. ಹೋಗಿ ನಿನ್ನ ಕೆಲಸ ಎಷ್ಟದೆ ಅಷ್ಟು ನೋಡ್ಕೇಳ ಹೋಗ. ಹೌದು, ಏನಾರು ಹೇಳಿದ ಕೂಡಲೇ ಅಮ್ಮಗೆ ಎದುರುತ್ರ ಕೊಡ್ಬೇಡ ಹಂಗೆ ಹಿಂಗೆ ಅಂತ ನಂಗೆ ಬೈಯಕ್ಕೆ ಗೊತ್ತಾಗ್ತದೆ. ಇವ್ರು ಬೇಕಾದ್ರೆ ಇವ್ರ ಅಮ್ಮಗೆ ಎಂತ ಬೇಕಾದ್ರೆ ಹೇಳ್ಬೋದು. ಸೂರಿಗುನ್ನೆ ನಂಗುನ್ನೆ ಎಂತದಾರು ಮಾಡ್ಕೇಳಿ. ಈಗ ಅಜ್ಜಿ ಗೊತ್ತಿರ್ತಾಗಿರಿ. ನಮ್ಮ ಮನೇಲಿ ಯಾವಾಗಲೂ ಹಿಂಗಿದ್ದು ಒಂದಲ್ಲ ಒಂದೇನಾರು ಇರಲೇಬೇಕಲ್ಲ. ಒಟ್ನಲ್ಲಿ ನಾನು ಮಾತು ಕೇಳ್ತಾನೆ ಇರಬೇಕು. ನೋಡಲಿ, ಈಗ ಮತ್ತೆ ಅಳ್ಳಕ್ಕೀಗ ಏನಾತ? ನಾನು ಕೇಳ್ತೀನಿ, ಅಮ್ಮನ ಹತ್ರ ಕೇಳ್ತೀನಿ ಎಂತಕ್ಕೆ ಹಿಂಗೆ ಇದು ಮಾಡ್ತೀಯ ಅಂತ. ನೀ ಸುಮ್ಮನಿರೋ ಮಾರತಿ, ಅಳ್ಬೇಡ. ಭಾರತಿ ಸುಮ್ಮನಿದ್ದು ಬಿಡು, ನಂಗೆ ಸಮಾಧಾನ ಮಾಡೋಕ್ಕೆ ಬರಬೇಡ ನೀನು. ಉಣ್ಣದಲ್ಲಂತೆ ಇದೆ, ನಾನು ಹೋಗಿ ಉಣ್ಬೇಕಂತೆ. ನಾನು ಸಹ ಏನು ಹೊಟ್ಟೆ ಕಂಡವ? ಗಂಟ್ಲು ಕೆಳಗಿಳಿತದ ನನಗೆ. ಉಣ್ಣದಾದ್ರೆ ನೀನು ಬಾ, ಇಬ್ಬರು ಹೋಗಿ ಉಣ್ಣೋಣ. ನೀನು ಹಿಕ್ಕು ನನಗೆ. ಇಲ್ಲ ಅನ್ನೋದಿತ್ತು ನಾನು ಉಣ್ಣಲ್ಲ. ತಗೊತಿದ್ದೇನೆ ಅದನ್ನು ತಗೊಳಲ್ಲ. ಬೇಡ, ಎಂಥದ್ದು ಬೇಡ. ಹೋಗಿ ಮುಲ್ಕಿತೀನಿ ಸುಮ್ಮನೆ. ಅವರೇ ಇಬ್ಬರು ಗಂಡ ಹೆಂಡತಿ ಅಡುಗೆ ಮಾಡ್ಕೊಂಡು ಉಣ್ಕೊಂಡಿರಲಿ, ನೋಡೋಣ. ಪುಣ್ಯಾತ್ಮ, ಯಾಕೆ ಹಿಂಗೆ ಮಾಡ್ತೀರಿ ನೋಡೋಣ. ಎಲ್ಲಿ ನಡೀರಿ ಮರ, ನಡೀರಿ ಉಣ್ಣಕ್ಕಿಕ್ತೀನಿ, ನಡೀರಿ. ಬರ್ತೀನಿ ಅಂತ ಹೇಳ್ತೀನಿ, ಒಂದು ಗಳಿಗೆ ಮುಯ್ಕೈ ಹೊಡ್ತಾ ಅಂತ ಮುಲ್ಕಿಡಂಗೆ ಇಲ್ಲ ಮರ. ಚಳಿ ಅಂದ್ರೆ ಈ ನಮ್ಮನೆ ಕೊಲ್ಬಿದ್ದು ಹೋಗೋಕ್ಕೆ ಈಗಲೇ ಶುರು ಹಾಕೊಂಡದೆ. ಬರ್ತೀನಿ, ನಡೀರಿ ಮರ, ನಾನೇ ಉಣ್ಣಕ್ಕಿಕ್ತೀನಿ, ನಡೀರಿ. ಮತ್ತೆ ಮಾತ್ರ ಸುದ್ದಿ ಸಲಾಕಲ್ಲಿ ಏನೂ ಹೇಳಂಗಿಲ್ಲ ಹೇಳಿನೇ.